ಬುಕ್ಕಾಪಟ್ಟಣದ ಚನ್ನೇನಹಳ್ಳಿ ಬಯಲಿನಲ್ಲಿ ಕಾಣಿಸಿಕೊಂಡ ಚಿರತೆಗಳು. ಚಿರತೆ ದಾಳಿಗೆ ಕರು ಬಲಿ, ಭಯ ಭೀತಗೊಂಡ ಜನತೆ. ಸಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮದ ಹೊರವಲಯದ ಚನ್ನೇನಹಳ್ಳಿ ಬಯಲಿನಲ್ಲಿ ಬೆಳಗ್ಗೆ 8:30 ಸುಮಾರಿನಲ್ಲಿ ಕಾಣಿಸಿಕೊಂಡ ಚಿರತೆ ಹಾಗೂ 2 ಮರಿಗಳು ಬುಕ್ಕಾಪಟ್ಟಣದ ಬನ್ನಿನಗರ ನಿವಾಸಿ ನಟರಾಜು ಬೆನ್ಪುರ್ದಪ್ಪ ಇವರ 8 ತಿಂಗಳ ಹಸುವಿನ ಕರುವನ್ನ ಕೊಂದು ಹಾಕಿದೆ. ಕಳೆದುಕೊಂಡು ರೈತ ಕಂಗಾಲಾಗಿದ್ದು, ಇತ್ತೀಚೆಗಷ್ಟೇ ಹುಣಸೆಕಟ್ಟೆ ಸುತ್ತಮುತ್ತ ಈ ಚಿರತೆಗಳು ಕಾಣಿಸಿಕೊಂಡಿದ್ವು. ಈ ಘಟನೆ ಸುತ್ತಮುತ್ತಲಿನ ರೈತರಿಗೆ ಆತಂಕಕ್ಕೊಳಗಾಗುವಂತೆ ಮಾಡಿದ್ದು, ಒಬ್ಬಂಟಿಯಾಗಿ ತಿರುಗಾಡಲು ಸಹ ಭಯಭೀತಗೊಳ್ಳುವಂತೆ ಮಾಡಿದೆ. ಸಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಚೆನ್ನಹಳ್ಳಿ ಗ್ರಾಮದಾಗೆ ನಾವು 8 ಗಂಟೆ 6:30 ಹಾಲು ಕರ್ಕೊಂಡು ನಾವು ಹೋದ್ಮೇಲೆ 8 ಗಂಟೆ ಬರೋಷ್ಟಕ್ಕೆ ಚಿರತೆ ದಾಳಿ ಮಾಡೈತೆ. ಇದು ಯಾರು ನೋಡಿದ್ರ ಇದನ್ನ ಸ್ಥಳೀಯರು ನೋಡಿ ಗಲಾಟೆ ಮಾಡಿದ್ಮೇಲೆ ಚಿರತೆ ಒಡಲೆ ಹೋಗೈತೆ. ಒಡಲೆ ಹೋಗ್ತೀವಿ, ನಾವು ಬಂದು ನೋಡ್ತೀವಿ, ಎಲ್ಲ ಕಿತ್ತಾಕ್ಬಿಟ್ಟೈತೆ, ಎಲ್ಲ ತಿನ್ಬಿಟ್ಟೈತೆ. ಚಿರತೆ ನೋಡಿದ್ರೆ ಚಿರತೆ ನೋಡಿದ್ರೆ ಚಿರತೆ ಹೋಗೋದು ನೋಡಿದ್ದಾರೆ. ಅವ್ರ ಹತ್ರ ಮೊಬೈಲ್ ಇರಲಿಲ್ಲ, ಗಲಾಟೆ ಮಾಡಿದ್ದಾರೆ. ಅಷ್ಟೊತ್ತಿಗೆ ನಾಯಿಗಳು ಪಾಯಿಗಳೆಲ್ಲ ಬಗ್ಲಿರೋದಕ್ಕೆ ಅದು ಹೋಗೈತಿ. ತಿರ್ಗಾ ಇಲ್ಲಿ ಎಷ್ಟು ಮನೆಗಳಿದಾವೆ? ಇಲ್ಲಿ ತೋಟದ ಮನೆಗಳಿಗೆ ತೋಟದ ಮನೆಗಳೆಲ್ಲ ಒಂದು 4-5 ಮನೆಗಳು ಇದಾವೆ. ಎಲ್ಲ ಹಸು ಸಾಕಾಣಿಕೆನೇ ಮಾಡೋದಿಲ್ಲ. ಸಾಕೊಂಡ್ರೆ ಜೀವನ, ಅದೇ ಜೀವನ ನಿಮಗೆ. ಇವಾಗ ಕರು ಇದಾಗಿರೋದ್ರಿಂದ ನಿಮ್ಮ ಜೀವನ ಬಹಳ ಕಷ್ಟ ಆಗ್ತಾ ಇದೆ. ಆದಷ್ಟು ಶೀಘ್ರವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಅಳವಡಿಸಿ ಚಿರತೆಗಳನ್ನ ಸೆರೆ ಹಿಡಿದು ಗ್ರಾಮಸ್ಥರ ಆತಂಕವನ್ನ ದೂರ ಮಾಡಬೇಕು ಹಾಗೂ ಕರುವನ್ನ ಕಳೆದುಕೊಂಡ ರೈತನಿಗೆ ಸಂಬಂಧಪಟ್ಟ ಇಲಾಖೆ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ.